ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ನನ್ನ ಒಂಟಿಯಾನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀನಿ. ಅಂಜನಾದ್ರಿ ಬೆಟ್ಟ ಅಂದ್ರೆ ಹನುಮನ ಜನ್ಮಸ್ಥಳ. ಹನುಮ ಹುಟ್ಟಿದ್ದು ನಮ್ ಕರ್ನಾಟಕದಲ್ಲಿ ಅಂತೆ. ತುಂಬಾನೇ ಹೆಮ್ಮೆಯ ವಿಷಯ ಅಲ್ವಾ ಇದು. ಇದು ಕೊಪ್ಪಳ ಜಿಲ್ಲೆಯಲ್ಲಿದೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಅಂತ ಏನೋ ಇದೆ, ಅಲ್ಲಿಗೆ ಬರ್ಬೇಕು. ಫಸ್ಟ್ ಗೆ ಅಲ್ಲಿ ಹೋದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದು ನನಗ್ ಮಾತ್ರ ಅಲ್ಲ, ಅಲ್ಲಿ ಬಂದವ್ರು ಎಲ್ಲರಿಗೂ ಬರುತ್ತೆ. ನಾವು ಮಾಡಿದ ಮಿಸ್ಟೇಕ್ ಏನಂದ್ರೆ ಅಲ್ಲಿ ಚಪ್ಪಲ್ ಎಲ್ ಬಿಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಒಬ್ರಂದ್ರು ಅಲ್ಲಿ ಕುತ್ಕೊಂಡಿದ್ರು, ಅವರು ದುಡ್ಡು ಕೇಳ್ತಾರಲ್ಲ ಬಂದವ್ರ ಹತ್ರ, ಅವ್ರು ಕುತ್ಕೊಂಡಿದ್ರು. ಅವ್ರು ಹೇಳಿದ್ರಿ ಏನಿಲ್ಲ ಹಾಕೊಂಡೋಗಿ, ಏನಿಲ್ಲಮ್ಮ ಹಾಕೊಂಡೋಗಿ ಅಂತ ಹೇಳಿದ್ರು. ನಾವು ಅದಕ್ಕೆ ಹಾಕೊಂಡೆ ಹೋಗಿದ್ವಿ. ಆಮೇಲೆ ಮಧ್ಯದಲ್ಲಿ ಅನಿಸ್ತು ಹಾಕೊಂಡ್ ಬರ್ಬಾರ್ದಿತ್ತು ಅಂತ ಅನ್ಸ್ಬಿಡ್ತು. ಪ್ಲೀಸ್ ಪ್ಲೀಸ್ ಈಗ್ಲೇ ಹೇಳ್ತೀನಿ, ಅದಕ್ಕೆ ದಯವಿಟ್ಟು ನಿಮ್ಗೆ ಸಾರಿ ಕೇಳ್ತೀನಿ, ಕ್ಷಮಿಸ್ಬಿಡಿ. ಜೈ ರಾಮ್ ಶ್ರೀರಾಮ್ ಅವ್ರು ಹೇಳಿದ್ರು ಅಂತ ಮಾತ್ರ ನಾನು ಹಾಕೊಂಡೋಗಿದ್ದು. ಬಟ್ ಇವಾಗ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಒಂದು ರಾಮ್ ಶ್ರೀರಾಮ್ ಅಂತ ಒಂದು ಕೇಳಿ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು. ಒಂದ್ಸರಿ ನೀವು ಕೂಡ ಕೇಳಿ. ಎಷ್ಟು ಅದ್ಭುತವಾಗಿತ್ತಲ್ವಾ, ಅದು ಕೇಳೋದಕ್ಕೆ ಒಂಥರ ರೋಮಾಂಚನ ಆಗ್ತಾ ಇತ್ತು. ಅಲ್ಲಿ ಪೂರ್ತಿ ಬೆಟ್ಟ ಹತ್ತೋ ತನಕ ಅದೇ ಬರ್ತಾ ಇರುತ್ತೆ, ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್ ಅಂತ. ಎಲ್ರಿಗೂ ಶ್ರೀರಾಮ ಒಳ್ಳೇದ್ ಮಾಡ್ಲಿ, ಜೈ ಆಂಜನೇಯ. ಮತ್ತೆ ಹೀಗೆ ನಾವು ನೋಡ್ಕೊಂಡು ಹೋಗಿ, ನಂಗಂತೂ ಫಸ್ಟ್ ಟೈಮ್ ಬಂದಿರೋದು, ಮತ್ತೆ ಮತ್ತೆ ಹೋಗ್ಬೇಕಂತ ತುಂಬಾನೇ ಅನ್ಸಿದೆ. ಮತ್ತೆ ಬೇಗ ಕೂಡ ಹೋಗ್ತೀನಿ. ಎಷ್ಟು ಖುಷಿ ಆಯ್ತು ಅಂತಂದ್ರೆ ಇಲ್ಲಿಗೆ ಬಂದಿರೋದು. ತುಂಬಾನೇ ನನ್ಗೆ ಇಷ್ಟು ದಿನ ಯಾವ ಟೆಂಪಲ್ಗೆ ಹೋಗಿ ನನ್ಗೆ ಇಷ್ಟೊಂದು ಖುಷಿ ಆಗಿರ್ಲಿಲ್ಲ. ಬಟ್ ಅಂಜನಾದ್ರಿ ಬೆಟ್ಟಕ್ಕೆ ಹೋದ್ಮೇಲೆ ಏನೋ ಒಂಥರ ಫುಲ್ ಖುಷಿ ಆಗ್ತಾ ಇತ್ತು. ನಿಮ್ಗೂ ಕೂಡ ಖುಷಿ ಆಗ್ಬೇಕಂದ್ರೆ ಬಂದು ಇಲ್ಲಿಗೆ ಬಂದು ಎಂಜಾಯ್ ಮಾಡಿ. ಇದೇನು ತುಂಬಾ ದೂರ ಇಲ್ಲ, ನಮ್ ಕರ್ನಾಟಕದಲ್ಲಿ ಇರೋದಲ್ವಾ. ಇವಾಗಂತೂ ಹೆಣ್ಮಕ್ಳೆಲ್ಲ ತುಂಬಾನೇ ಬರ್ತಾ ಇದ್ದಾರೆ, ಯಾಕಂದ್ರೆ ಬಸ್ ಫ್ರೀ ಇದೆ ಅಂತ. ಹಾಗಂತ ನಾನು ಬಸ್ ಫ್ರೀಯಲ್ಲಿ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮೂರು ತುಂಬಾನೇ ದೂರ. ಹೋಗ್ಬೋದು, ಹತ್ರ ಇದ್ರೆ ಹೋಗ್ಬೋದು, ತುಂಬಾನೇ ದೂರ ಇದೆ. ತುಂಬಾ ದೂರ ಟ್ರಾವೆಲ್ ಮಾಡಕ್ ಆಗಲ್ಲ KSRTC ನಲ್ಲಿ. ಅದಕ್ಕೆ ನಾನು ಫ್ರೀ ಬಸ್ ಅಲ್ಲಿ ಹೋಗ್ಲಿಲ್ಲ. ಯಾರೋ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಅವರಿಗೋಸ್ಕರ ಹೇಳಿದ್ದು. ಇದು ಫ್ರೀ ಬಸ್ ಇದೆ ಅಂತ ಟೂರ್ ಮಾಡ್ತಾ ಇದೀರೋ ಅಂತ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ತುಂಬಾನೇ ಚೆನ್ನಾಗಿದೆ, ಮೇಲ್ಗಡೆನ ವ್ಯೂ ನೋಡ್ಬೋದು. ನಾನು ಹೋಗಿದ್ದು ಮಧ್ಯಾಹ್ನ ಟೈಮ್ ಅಲ್ಲಿ, ತುಂಬಾನೇ ಬಿಸಿಲಾಗ್ಬಿಟ್ಟಿತ್ತು. ಇಲ್ಲೇ ಫೇಸ್ಬುಕ್ ಅಲ್ಲಿ ಒಬ್ರು ಫ್ರೆಂಡ್ ಪರಿಚಯ ಇದ್ರು, ಅವರು ನನ್ಗೆ ವಿಡಿಯೋ ಮಾಡಿ ಕೊಟ್ಟಿತ್ತು. ಅವ್ರದ್ದು ಊರ್ ಗಂಗಾವತಿ ಇಲ್ಲೇನೆ. ಅವರಿಗೆ ನಾನು ವಿಡಿಯೋಸ್ ಹಾಕ್ತಾ ಇರ್ತೀನಲ್ವಾ, ಅವಾಗ ಕೇಳ್ತಾ ಇದ್ರು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ ಅಂತ. ಅದಕ್ಕೆ ನಾನು ಹೀಗೆ ಅಂತ ಹೇಳಿದ್ದಕ್ಕೆ ಅವರು ತುಂಬಾನೇ ಒಂದ್ 4-5 ವರ್ಷದಿಂದ ಅವ್ರ ಪರಿಚಯ ಇದ್ದಾರೆ. ಹಾಗಾಗಿ ಅವ್ರಿಗೆ ಹೇಳಿದ್ದೆ ನಾನು ಬರ್ತೀನಿ ಅಂತ. ಅವರು ಬಂದಿದ್ರು ನನ್ ಜೊತೆ, ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು. ಇಲ್ಲಿ ನೋಡಿ ಮಂಗ ಏನ್ ಮಾಡುತ್ತೆ ಅಂತಂದ್ರೆ, ಪಾಪ ಬಾಳೆಹಣ್ಣು ಕೊಡ್ತಿದ್ದಾರೆ ಅವ್ರು ತಿನ್ನೋದಕ್ಕೆ. ಅದಕ್ಕೆ ಏನಾಗ್ತಿದೆ ಏನೋ ಗೊತ್ತಿಲ್ಲ, ಪಾಪ ಅದ್ರ ಮನ್ಸಲ್ಲಿ ಏನಿದೆ ಏನೋ ಗೊತ್ತಿಲ್ಲ. ಬಟ್ ಅದಕ್ಕೆ ಕೋಪ ಬರ್ತಾ ಇತ್ತು, ತುಂಬಾನೇ ಕೋಪ ಬರ್ತಾ ಇತ್ತು. ಇಲ್ಲಿ ಒಬ್ರು ಅಕ್ಕ ಕೂಡ ಇದ್ ಕೊಡ್ತಾ ಇದಾರೆ, ಶೇಂಗಾ ಕಡ್ಲೆ ಬೀಜ ಏನೋ ಕೊಡ್ತಾ ಇದ್ದಾರೆ, ಅದು ತಗೊಳ್ತಾ ಇಲ್ಲ. ಅವ್ರನ್ನೇ ಹೊಡಿಯಕ್ ಹೋಗ್ತಾ ಇತ್ತು ಪಾಪ. ತುಂಬಾ ಅವ್ರು ಭಯ ಪಟ್ಕೊಂಡ್ಬಿಟ್ರು. ನೋಡಿ ಯಾವ ತರ ಮಾಡ್ತಾ ಇದೆ ಅಂತ. ಮತ್ತೆ ಯಾರು ಕೂಡ ಬರ್ಲೇ ಇಲ್ಲ ಪಾಪ. ಅದಕ್ಕೆ ತುಂಬಾನೇ ಕೋಪ ಬಂದಿತ್ತು. ಮೋಸ್ಟ್ಲಿ ಅದು ತುಂಬಾ ಜನರನ್ನ ನೋಡ್ತಾ ಇರುತ್ತಲ್ಲ ದಿನ, ಹಾಗಾಗಿ ಕೋಪ ಬಂದಿರುತ್ತೆ ಏನೋ, ಅದು ನಮ್ ಕಾರಣ ಗೊತ್ತಿರಲ್ಲ. ಬಟ್ ಅವರಂತೂ ತುಂಬಾನೇ ಭಯ ಪಟ್ಬಿಟ್ರು. ನಂಗಂತೂ ತುಂಬಾನೇ ಖುಷಿ ಆಯ್ತು ಇಲ್ಲಿಗೆ ಹೋಗ್ಬಿಟ್ಟು. ಒಳಗಡೆ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಇಲ್ಲಿಗೆ ಎಲ್ಲರೂ ಕೂಡ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ. ನಮ್ಮ ಅಪ್ಪು ಸರ್ ಕೂಡ ಬಂದಿದ್ದಾರೆ ಅಲ್ವಾ ಇಲ್ಲಿಗೆ. ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಮಾಸ್ಕ್ ಹಾಕೊಂಡ್ ಬಂದಿದ್ರು, ಅದು ನೋಡಿದೀನಿ ನಾನು. ಯಾರೆಲ್ಲ ನೋಡಿರೋ ಅವ್ರಿಗೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಇರೋರು ಆಲ್ಮೋಸ್ಟ್ ಎಲ್ಲಾರು ನೋಡ್ತಿರ್ತಾರೆ. ನಮ್ ದಕ್ಷಿಣ ಕರ್ನಾಟಕದಲ್ಲಿ ಇರೋರಿಗೆ ಅಷ್ಟಾಗಿ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ನನ್ಗಂತೂ ನಂಗಂತೂ ಹನುಮನ್ ಜನ್ಮಸ್ಥಳ ಅಂತ ಗೊತ್ತಿದೆ, ಬಟ್ ಅಂಜನಾದ್ರಿಗೆ ಬಂದಿರಲ್ಲ, ನೋಡಿರಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿತ್ತು. ನೋಡ್ಕೊಳ್ಳಿ ಎಲ್ಲರೂ ಅಂತ. ತುಂಬಾನೇ ಚೆನ್ನಾಗಿತ್ತು, ವ್ಯೂಸ್ ಮಾತ್ರ ಸಖತ್ತಾಗಿತ್ತು ಬೆಟ್ಟದ ಮೇಲಿಂದ. ಅಲ್ಲಿ ಗಂಡ್ಮಕ್ಳೆಲ್ಲ ಯಾಕೋ ಗೊತ್ತಿಲ್ಲ, ಈ ತರ ಮೇಲೆ ಕೈ ಎತ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಯೋಗಾಸನ ಮಾಡ್ತಾರಲ್ವಾ, ಆ ರೀತಿ ಮಾಡ್ತಾ ಇದ್ರು. ಅದನ್ನ ಕೂಡ ಸ್ವಲ್ಪ ಅವರು ನಮ್ ಫ್ರೆಂಡ್ ವಿಡಿಯೋ ಮಾಡಿದ್ದಾರೆ.
ನನ್ನನ್ ವಿಡಿಯೋ ಕೂಡ ಮಾಡಿದ್ದಾರೆ, ನಂಗೆ ಗೊತ್ತಿಲ್ಲ, ನಾನು ಆ ಕಡೆ ಎಲ್ಲ ವಿಡಿಯೋ ಮಾಡಿ ಅಂತ ಹೇಳಿದ್ದೆ. ನಂಗೆ ಮೇಲೆ ಬಂದ್ಮೇಲೆ ಅನ್ಸಿದ್ದು ನಾವು ಕೂಡ ಕೇಸರಿ ಶಾಲ್ ತಗೊಂಡು ಹಾಕೊಂಡ್ ಬರ್ಬೇಕಿತ್ತಂತ. ಯಾಕಂದ್ರೆ ಕೇಸರಿ ನಂದನ ಪುತ್ರ ಅಲ್ವಾ, ಹನುಮ, ಹಾಗಾಗಿ ಕೇಸರಿ ಶಾಲ್ ಹಾಕೊಂಡ್ ಬರ್ಬೇಕಿತ್ತ ತಗೊಂಡು ಹಾಕೊಂಡ್ ಬರ್ಬೇಕಿತ್ತ ಅಂತ ಅನ್ಸಿತ್ತು. ಮೇಲೆ ನಂಗೆ ಫಸ್ಟ್ ಟೈಮ್ ಬಂದಿದ್ದಲ್ವಾ, ಹಾಗಾಗಿ ಗೊತ್ತಾಗ್ಲಿಲ್ಲ. ಅಲ್ಲಿ ಎಲ್ಲರೂ ಹಾಕೊಂಡ್ ಬಂದಿರೋದ್ ನೋಡಿ ನಂಗೂ ಕೂಡ ಆಸೆ ಆಯ್ತು, ನಾನು ಕೂಡ ತಗೊಂಡ್ ಬರ್ಬೇಕಿತ್ತಂತ. ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ, ಅದು ಏನು ಹೊರಗಡೆ ದೇವ್ರು ನಾವು ನೋಡಿದ್ ಗರ್ಭಗುಡಿ ಅಂತ ಅದೇನಾ ಅಂತ. ಅದಕ್ಕೆ ಹೌದು, ಅವ್ರು ಹೇಳಿದ್ರು ಹೌದು, ಅದು ಒಂದು ಅಂದ್ರೆ ಕಲ್ಲು ಕಲ್ಲು ಇದೆ, ಅದ್ರಲ್ಲಿ ದೇವ್ರನ್ನ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾನು ಸರಿ ಅಂತ, ನಾವು ಈ ಕಡೆ ಎಲ್ಲ ಬಂಡೆ ಕಲ್ಗಳೆಲ್ಲ ಇತ್ತಲ್ಲ, ಆ ಕಡೆ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ. ಅಲ್ಲಿ ಕೂಡ ಯಾರೋ ಬ್ಲಾಗರ್ ಒಬ್ರು ಇದ್ರು, ಬ್ಲಾಗ್ ಮಾಡ್ತಾ ಇದ್ರು. ಅವ್ರನ್ನ ನೋಡ್ತಾ ಇದ್ದೆ ನಾನು. ಅವರು ಬಟ್ ನಾನ್ ಸೆಲ್ಫ್ ಕ್ಯಾಮರಾ ಇಟ್ಕೊಂಡು ವ್ಲಾಗ್ ಮಾಡ್ಲೇ ಇಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ಜನ ಇದ್ರೆ ನಂಗೆ ಸ್ವಲ್ಪ ನಾಚಿಕೆ ಕೂಡ ಆಗುತ್ತೆ. ನಾಚಿಕೆ ಬಿಡೋಕ್ ಆಗ್ತಾನೆ ಇಲ್ಲ ನಂಗೆ. ಫುಲ್ ಸ್ವಲ್ಪ ಏನೋ ನರ್ವಸ್ ಆದಂಗ ಆಗ್ಬಿಡುತ್ತೆ ತುಂಬಾ ಜನ ನೋಡಿದಾಗ. ಯಾರು ಇಲ್ಲದೆ ನಾನು ವಿಡಿಯೋ ಮಾಡ್ತೀನಿ, ಯಾರಾದ್ರೂ ಇದ್ರೆ ಸ್ವಲ್ಪ ನಾಚಿಕೆ. ಅದು ಗಂಡ್ ಮಕ್ಳು ಜಾಸ್ತಿನೇ ಇದ್ರು, ಹಂಗಾಗಿ ನಾನು ಅವ್ರ ಹತ್ರ ಹೇಳ್ದೆ ವಿಡಿಯೋ ಮಾಡಿ ಅಂತ. ಅಲ್ಲಿ ಒಬ್ರು ಸೆಲ್ಫ್ ಕ್ಯಾಮರಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ರು, ಬ್ಲಾಗ್ ಮಾಡ್ತಾ ಇದ್ರು. ಬಟ್ ಯಾರು ಯಾವ ಚಾನಲ್ ಅಂತ ನಂಗೆ ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಟ್ಟ ಗುಡ್ಡ ಹತ್ತಿ ನಾನು ನಿನ್ನೆ ಹೋಗಿದ್ದಲ್ಲಿಗೆ, ವಿರೂಪಾಕ್ಷ ಟೆಂಪಲ್. ಅವ್ರನ್ನೆಲ್ಲ ಕಾಣಿಸ್ತೀನಿ. ಇಲ್ಲಿ ಮಂಗ ನೋಡಿ, ಆ ಕಡ್ಲೆ ಬೀಜ ತಿಂತಾ ಇದೆ ಸಣ್ಣ ಪಾಪು ಇಟ್ಕೊಂಡು. ಆ ಪಾಪು ನೋಡಿ ಯಾವ ತರ ನೋಡ್ತಾ ಇದೆ ಅಂತ. ಅದನ್ನ ಕೂಡ ನಾನೊಂದು ವಿಡಿಯೋ ಕ್ಲಿಪ್ ತಗೊಂಡೆ. ಎಷ್ಟು ಬೇಗ ಬೇಗ ತಿಂದ್ಬಿಟ್ಟು ಬೇಗ ಬೇಗ ಮರ ಹತ್ಕೊಂಡು ಹೋಗ್ಬಿಡ್ತದು. ಮತ್ತೆ ತುಂಬಾನೇ ಹಸಿವಾಗ್ತಾ ಇತ್ತು. ನಾವು ಬೆಟ್ಟಕ್ಕೆ ಖಾಲಿ ಹೊಟ್ಟೆಯಲ್ಲಿ ಹತ್ತಿದ್ವಿ. ಮತ್ತೆ ನಾವು ಕೆಳಗಡೆ ಬಂದು ದೋಸೆ ಕೂಡ ತಿಂದೆ ನಾನು. ಅವರು ಪೂರಿ ತಗೊಂಡ್ರು, ನಾನು ದೋಸೆ ತಿಂದೆ. ಮತ್ತೆ ಇವರು ಹೇಳಿದ್ನಲ್ಲ ಅವರು ಫ್ರೆಂಡ್ ಅಂತ, ಅವರು ಗಂಗಾವತಿಯವರೇ. ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾವ್ದೆಲ್ಲ ದೇವಸ್ಥಾನ ಇದೆ ಅಂತ. ಮತ್ತೆ ಅವರು ಮತ್ತೆ ನಾನು ಎಲ್ಲರೂ, ಅವ್ರ ಫ್ಯಾಮಿಲಿ ಎಲ್ಲರೂ ಸೇರಿ ಇಲ್ಲಿ ಜಯಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ. ಅವ್ರಿಗೆ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ವಿಡಿಯೋ ಮಾಡ್ಲಿಲ್ಲ. ಇಷ್ಟ ಇಲ್ಲಾದ್ರೆ ಮಾಡ್ಬಾರ್ದಲ್ವಾ. ಮತ್ತೆ ಅವ್ರು ತೋರಿಸಿದ್ರು ಜಯಲಕ್ಷ್ಮಿ ಟೆಂಪಲ್, ಮತ್ತೆ ಇಲ್ಲಿ ದುರ್ಗಮ್ಮ ಟೆಂಪಲ್ ಇದೆ, ಆದಿಶಕ್ತಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ನಾವು ಅಲ್ಲಿಗೂ ಕೂಡ ಬೆಟ್ಟ ಹತ್ಕೊಂಡೇ ಹೋದ್ವಿ. ತುಂಬಾನೇ ಸುಸ್ತಾಗ್ಬಿಟ್ಟಿತ್ತು, ಯಾಕಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹತ್ತಿ ಇಳಿದು ಕಾಲೆಲ್ಲ ವೈಬ್ರೇಷನ್ ಬಂದ್ಬಿಟ್ಟಿತ್ತು. ಚೆನ್ನಾಗಿತ್ತು ಆದ್ರೂ ಕೂಡ. ಮತ್ತೆ ಹೋಗ್ಬೇಕಂತ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನಂಗೆ ಅನ್ಸ್ತಾ ಇತ್ತು ನೋಡಿದಾಗ, ಮತ್ತೆ ಯಾವಾಗಪ್ಪ ನಾನು ಹೋಗೋದು ಅಂತ. ಹೋಗ್ತೀನಿ ಬೇಗ. ಮತ್ತೆ ಇಲ್ಲಿ ದುರ್ಗಮ್ಮ ಟೆಂಪಲ್ ಅಲ್ಲಿ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಹೋದ್ರೆ ಗೋಶಾಲೆಗಳು, ಗೋವುಗಳು ತುಂಬಾ ಇದ್ವು. ಗೋವುಗಳಿಗೆಲ್ಲ ಪೂಜೆ ಕೂಡ ಮಾಡ್ತಾ ಇದ್ರು.
ಮತ್ತೆ ಹೀಗೆ ಹತ್ಕೊಂಡ್ ಬಂದ್ರೆ ಮೇಲ್ಗಡೆ ದುರ್ಗಮ್ಮ ದೇವಿ ದೇವಸ್ಥಾನದಿಂದ ಮೇಲ್ಗಡೆ ಹತ್ಕೊಂಡ್ ಬಂದ್ರೆ ಇಲ್ಲಿ ವಾಲಿಯ ಗುಹೆ ಕೂಡ ಇದೆ. ಮತ್ತೆ ಇನ್ನೊಂದು ಕೂಡ ಹೇಳಿದ್ರು ಅಲ್ಲಿ ಅವರು, ಕೆಂಪು ಮುಖ ಇರೋ ಕೋತಿ ಬಂದು ಸುಗ್ರೀವ, ಆ ಕಪ್ಪು ಮುಖ ಇರೋ ಕೋತಿ ಬಂದ್ಬಿಟ್ಟು ವಾಲಿ ಅಂತ ಹೇಳ್ತಾ ಇದ್ರು. ಅದೊಂದು ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ. ನಿಜಾನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಮತ್ತೆ ಇಲ್ಲೇ ಇರೋದು ಮೇಲ್ಗಡೆ. ಮತ್ತೆ ನಾವು ಅಲ್ಲಿ ಅವರು ಕುತ್ಕೊಳ್ತೀವಿ ಅಂತ ಹೇಳಿದ್ರು, ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿದ್ರು ಕುತ್ಕೊಳ್ತೀವಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಬೇಡ, ಕೆಳಗಡೆನೆ ಹೋಗಿ ಕುತ್ಕೊಳ್ಬೇಕು, ಬೇಡ ಇಲ್ಲಿ ಕುತ್ಕೊಳ್ಬಾರ್ದು, ಇಲ್ಲಿ ಚಿರತೆ ಕಾಡಿನ ಪ್ರಾಣಿಗಳೆಲ್ಲ ಬರುತ್ತೆ ಅಂತ ಹೇಳಿದ್ರು. ಇಲ್ಲೇ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ನೋಡಿ, ಅದು ಅವರು ಹೇಳಿದ್ದು, ಪೂಜಾರಿಗಳು ಹೇಳಿದ್ದು ಇಲ್ಲೆಲ್ಲ ಕುತ್ಕೋಬಾರ್ದು ಅಂತ. ಅಲ್ಲಿ ಗೋವುಗಳಿಗೆ ಹುಲ್ಲು ಕೂಡ ತಿನ್ನಿಸ್ತಾ ಇದ್ರು ಪೂಜೆ ಮಾಡ್ಬಿಟ್ಟು. ಇಲ್ಲಿ ಬಂದು ಮೇಲ್ಗಡೆನೆ ಒಂದು ಮರ ಎಲ್ಲ ಇತ್ತು, ಇಲ್ಲೇ ಕುತ್ಕೊಳಕ್ಕೆ ಹೋಗಿದ್ದು. ಅದಕ್ಕೆ ಅವರು ಬೇಡ ಅಂತ ಹೇಳಿದ್ರು. ತುಂಬಾನೇ ಒಳ್ಳೆ ಗಾಳಿ ಬೀಸ್ತಾ ಇತ್ತು, ಅದಕ್ಕೆ ಅವ್ರಿಗೆ ಇಷ್ಟ ಆಯ್ತು, ಅಲ್ಲಿ ಕುತ್ಕೊಳ್ತೀನಿ ಅಂತ ಹೋಗ್ತಾ ಇದ್ರು. ಆದ್ರೆ ಅವ್ರು ಬೇಡ ಅಂತ ಹೇಳಿದ್ರು. ಇದೇ ನೋಡಿ, ಇದೇ ಇಲ್ಲೇ ವಾಲಿಯ ಗುಹೆ ಇರೋದು. ನಾವು ಅಲ್ಲಿಗೆ ಕೂಡ ಹೋಗಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಹೋಗಿರ್ತೀರಾ ಯಾರಾದ್ರೂ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದವರು ಹೋಗಿರ್ತೀರಾ. ಬಟ್ ನಂಗೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಇದ್ದೆ ನಾನು. ಅಲ್ಲಿ ವಾಲಿ ಗುಹೆಗೆ ಹೋಗುವ ದಾರಿ ಅಂತ ಬರ್ದಿತ್ತು. ಅದು ನೋಡ್ಬಿಟ್ಟು ನಂಗೆ ತುಂಬಾನೇ ಖುಷಿ ಆಗ್ಬಿಡ್ತು. ಮೋಸ್ಟ್ಲಿ ತುಂಬಾ ಒಳಗಡೆ ಹೋಗ್ಬೇಕೇನೋ ಅಂತ. ನೋಡಿ ಯಾವ ತರ ಇದೆ ಅಂತ ಹೇಳಿದೆ. ನಮ್ಮ ಹನುಮ ಹುಟ್ಟಿದ್ದು ಇಲ್ಲೇ ಅಂತ ಎಷ್ಟೊಂದು ಪುರಾವೆಗಳು ಸಿಗುತ್ತೆ ಅಲ್ವಾ. ಯಾರು ಹೇಳ್ತಾ ಇದ್ರು ಇದು ಆಂಧ್ರದಲ್ಲಿ ಹುಟ್ಟಿರೋದು ಅಂತ. ಮೊನ್ನೆ ಏನೋ ಒಂದು ಕಾಂಟ್ರವರ್ಸಿ ಆಗಿತ್ತಲ್ವಾ. ಇಲ್ಲ, ನಮ್ ಕರ್ನಾಟಕದಲ್ಲೇ ಹುಟ್ಟಿರೋದು ಹನುಮ. ಅದೇನಾದ್ರೂ ಗೊತ್ತಾಗ್ಬೇಕು ಅಂದ್ರೆ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಕಿಷ್ಕಿಂದ ಇಲ್ಲಿ ಅಲ್ಲೆಲ್ಲ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ತುಂಬಾ ಜನ ವಿಡಿಯೋಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಆದ್ರೆ ಇಲ್ಲಿ ಗೇಟ್ ಇಂದ ಆಚೆ ಯಾರು ಹೋಗ್ಲೇಬಾರ್ದು. ಅಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಅವ್ರು ಬಿಡಲ್ಲ. ಇದು ಮಾಯಾವಿ ರಾಕ್ಷಸ ಮರಣ ಏನು ಬರ್ದಿದ್ದಾರೆ ಇಲ್ಲಿ. ಅಲ್ಲಿ ಹೋಗ್ಲಿಕ್ಕಿಲ್ಲ, ಪ್ರವೇಶ ನಿಷೇಧ ಅಂತ ಕೂಡ ಹಾಕಿದ್ರು. ಮತ್ತೆ ಇದು ವಾಲಿ ಗುಹೆ, ಇಲ್ಲಿಂದ ಹೋಗೋದು ನಾವು. ಗಂಟೆ ಹೊಡಿಯೋಣ ಅಂತ ಹೋಗಿದ್ದೆ, ಅಲ್ಲಿ ಗಂಟೆದು ಅದ್ರದ್ದು ಬೆಲೆ ಇಲ್ಲ, ಅದ್ರದ್ದು ಏನೋ ಹೇಳ್ತಾರಲ್ಲ ಅದು ಇಲ್ಲ, ಕಿತ್ಕೊಂಡ್ ಬಿಟ್ಟಿದ್ದಾರೆ. ಒಬ್ರು ಮೇಡಮ್ ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವರು ಭಯ ಪಟ್ಕೊಂಡು ಮುಂದೆನೆ ಹೋಗ್ತಾ ಇಲ್ಲ. ಅವ್ರು ಹೇಳಿದ್ರು, ನಮ್ದು ಹುಡ್ಗ ಹೋಗಿದ್ದಾನೆ ಒಳಗಡೆ, ನಂಗೆ ಹೋಗ್ಲಿಕ್ಕೆ ಸ್ವಲ್ಪ ಭಯ ಅಂತ ಹೇಳ್ತಾ ಇದ್ರು. ಮತ್ತೆ ನಾವು ಹೋದ್ಮೇಲೆ ಅವ್ರು ನಮ್ ಜೊತೆ ಬಂದ್ರು ನೋಡಿ. ಅವ್ರು ಫೋಟೋ ವಿಡಿಯೋ ತಗೊಳ್ತಾ ಇದ್ರು. ಫಸ್ಟಿಗೆ ಒಬ್ರು ಹೋದ್ರಲ್ಲ, ಅವ್ರ ಕಡೆಯವ್ರದ್ದು ಹುಡ್ಗ ಅವ್ರು ಅದೇ ಕೇಳ್ತಾ ಇದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಎಲ್ರು ಇಲ್ಲಿಂದಾನೆ ಕೈ ಮುಗ್ದು ಬಿಡಿ ದೇವ್ರಿಗೆ. ಎಲ್ರಿಗೂ ಆಂಜನೇಯ ಒಳ್ಳೇದ್ ಮಾಡ್ಲಿ. ಮತ್ತೆ ವಾಲಿ ಗುಹೆಯಿಂದ ಆಚೆ ಬಂದು ಇಲ್ಲಿ ಕೆಳಗಡೆ ಬಂದ್ರೆ ಸ್ವಲ್ಪ ಇಲ್ಲಿ ಜ್ಯೋತಿರ್ಲಿಂಗಗಳು ಕೂಡ ಇದ್ವು. ಅಲ್ಲಿಗೂ ಕೈ ಮುಗ್ದು ದಕ್ಷಿಣೆ ಹಾಕಿ ಕೇಳಿದ್ವಿ ಅಲ್ಲಿ ವಿಡಿಯೋ ಮಾಡ್ಕೊಳ್ಳ ಅಂತ. ಯಾಕಂದ್ರೆ ಅವರು ಬೇಡ ಅಂತ ಹೇಳಿದ್ರೆ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲಲ್ವಾ. ಅದಕ್ಕೆ ಕೇಳ್ಬಿಟ್ಟು ಎಲ್ಲಾ ದೇವಸ್ಥಾನದಲ್ಲೂ ಗರ್ಭಗುಡಿಗೂ ವಿಡಿಯೋ ಮಾಡ್ಕೊಳ್ಳೋದು ಬಿಡಲ್ಲ. ಹಾಗಾಗಿ ನಾನು ಒಂದ್ಸರಿ ಕೇಳ್ದೆ, ಕೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ರೆ ಏನ್ ಸಮಸ್ಯೆ ಇರಲ್ಲ, ಇಲ್ಲಾಂದ್ರೆ ಬೈದ್ ಬಿಡ್ತಾರಲ್ವಾ. ಹಾಗೆ ಇಲ್ಲಿ ಬಂದೆ, ಕೆಳಗಡೆ ಬಂದ್ಬಿಟ್ಟು ನಂಗೆ ಫುಲ್ ಸುಸ್ತಾಗ್ಬಿಟ್ಟು ಕುತ್ಕೊಂಡಿದ್ದೆ. ಇವ್ರು ಯಾರೋ ಉತ್ತರ ಭಾರತದವರಂತೆ. ಅವರು ನಾನು ವಿಡಿಯೋಸ್ ಮಾಡ್ಕೊಳ್ಳೋದು ನೋಡಿ ಸ್ಮೈಲ್ ಮಾಡ್ತಾ ಇದ್ರು, ಫೋಟೋ ತೆಗಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಕಡೆ ತುಂಬಾನೇ ಜನ ಇದ್ರು. ನಾನು ಅವ್ರದೆಲ್ಲ ಸೇರಿ ಎಲ್ಲರೂ ಕರೀರಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಾಗಿ ಬರ್ತಾ ಇದ್ರು ನೋಡಿ. ನಮಸ್ತೆ ಎಲ್ಲ ಹೇಳ್ತಿದ್ದಾರೆ. ಎಲ್ಲ ಅಮ್ಮಂದ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಾನು ಎಲ್ಲರದು ಫೋಟೋ ತೆಗ್ದೆ, ಅವ್ರಿಗೆ ಫೋಟೋ ತೆಗ್ದು ತೋರಿಸ್ದೆ ನಾನು ಹೇಗ್ ಬಂದಿದೆ ಅಂತ. ಅವ್ರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ತುಂಬಾನೇ ಇಷ್ಟ ಆಯ್ತು ನಂಗೆ ನೋಡಿ. ಎಲ್ಲರನ್ನ ಕರಿತಾ ಇದ್ರು, ಬನ್ನಿ ಅವ್ರ ಫೋಟೋ ತೆಗಿತಾರೆ ಅಂತ. ನೋಡಿ ಎಷ್ಟು ಖುಷಿ ಆಗಿದಾರಲ್ವಾ. ಅವ್ರ ಖುಷಿ ಹ್ಯಾಪಿ ನೋಡಿ, ನಂಗೆ ತುಂಬಾನೇ ಖುಷಿ ಆಯ್ತು.